ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಲೈಕು, ಶೇರು, ಕಾಮೆಂಟು ಇವೆಲ್ಲ ನಿಮಗೆ ಹೇಳ್ಕೊಡ್ಬೇಕಾ? ನೀವೆಲ್ಲ ಮಾಡ್ತೀರಾ ಅಂತ ನಿಮಗೆ 100% 100% ಇಲ್ಲ, 99% ಭರವಸೆ ಇದೆ. ಸೊ ಇವಾಗ ನಾವು ಏನು ಮಾಡಬೇಕು? ಸೊ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸೊ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡ್ತಾ ಹೋದರೆ ಸಮಾಜ ಎಲ್ಲೂ ಹೋಗಲ್ಲ ಅಲ್ವಾ? ಏನು ಸಮಾಜ ಅಂದರೆ ಏನು? ಸಮಾಜ ಅಂದರೆ ಈ 3, 4, 5ನೇ ಕ್ಲಾಸಲ್ಲಿ ನಾವು ಪುಸ್ತಕ ಇಟ್ಕೊಂಡು ಓದ್ತಾ ಇದ್ವಲ್ಲ, ಪರಿಸರ ಅಧ್ಯಯನ, ಸಮಾಜ, ಗಣಿತ, ಬೀಜಗಣಿತ, ಅಂಕಗಣಿತ, ರೇಖಾಗಣಿತ. ಇದಲ್ಲ, ನಮ್ಮ ಸುತ್ತಮುತ್ತಲಿನ ಇರುವಂತಹ ಪರಿಸರ, ಪರಿಸ್ಥಿತಿ, ಜನಸಾಮಾನ್ಯರೇ ಸಮಾಜ. ಇಲ್ಲಿ ನಾವು ಹುಟ್ಟಾಗಿಂದ ಹುಟ್ಟಿ ಬೆಳೆದು ಓದಿ ಕಿತ್ತು ದಬಾಕಿದ ಮೇಲೆ ಎಲ್ಲೋ ಅಲ್ಲಿ ಇಲ್ಲಿ ಹುಡುಕಾಡಿ ಯಾವುದೋ ಒಂದು ಪ್ರೈವೇಟ್ ಕಂಪನಿ ಅಂತ ಒಂದು ಸೇರ್ಕೊಂತೀವಿ. ಗೋರ್ಮೆಂಟ್ ಕೆಲಸ ಅಂದರೆ ಬಿಡ್ರಿ, ಅದ್ರ ಬಗ್ಗೆ ನಾವು ಮಾತೇ ಆಡಂಗಿಲ್ಲ, ಆ ಕಡೆ ಸುಳಿಯೋಕ್ಕೂ ಆಗಲ್ಲ. ಯಾಕೆಂದರೆ ಇವತ್ತಿನ ಕಾಲದಾಗೆ ಡಿಗ್ರಿ ಕಿತ್ತು ದಬಾಗ ಡಬಲ್ ಡಿಗ್ರಿ, ಟ್ರಿಪಲ್ ಡಿಗ್ರಿ, PhD ಮಾಡಿದ್ರು ಬೇಕಲ್ವಾ? ಕಾಣಿಸ್ತಾ ಇದೆಯಲ್ಲ, ಅದ್ರ ತುಂಬ ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು, ಬಣ್ಣದ ಕಾಗದಗಳು. ಬಣ್ಣದ ಕಾಗದ ಅದನ್ನೆಲ್ಲ ಬಿಟ್ಟಾಕ್ಬಿಟ್ರಿ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಾನೇನದ್ರ ಬಗ್ಗೆ ಹೆಚ್ಚಿಗೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಇವಾಗ ಯಾವುದೋ ಒಂದು ಏನೋ ತಗೊಂಮಟ್ಟಿಗೆ ಓದಿರ್ತೀವಿ, ಓದಿ ಮನೆ ಕೂತ್ಕೊಂಡ್ರೆ ನಿಮಗೆ ಗೊತ್ತಲ್ಲ, ಬರೋರು ಹೋಗೋರು ಏನು ಮಾಡ್ಕೊಂಡಿತ್ತಮ್ಮ, ಹೌದಾ, ಮತ್ತು ಮುಂದೇನು ಎಲ್ಲೂ ಹೋಗಿಲ್ಲೇನು, ಬೆಂಗಳೂರು ಅಂತ ಹೇಳೋದು ಸರ್ವೇ ಸಾಮಾನ್ಯ. ಅದಕ್ಕೆ ನಾವು ಕಿತ್ತಬಾಕಿರುವಂಥ ಮಾರ್ಕ್ಸ್ ಕಾರ್ಡ್ಸ್ನು, ಒಂದು ರಿಸ್ಯೂಮ್ನ ಎಲ್ಲಾದರೂ ಒಂದು ಪ್ರಿಂಟ್ಔಟ್ ತೆಗೆಸ್ಕೊಂಬಂದ್ಬಿಟ್ಟು ಹಾಗೆ ಸೂತಾಡ್ಕೊಂತ ಎಲ್ಲ ಒಂದು ಕಡೆ ಇಂಟರ್ವ್ಯೂ ಬರ್ತದೆ, ಹೋಗ್ತೀವಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ, ಅದು ಒಂದು ತಕ್ಕ ಮಟ್ಟಿಗೆ ಆಗಿರುತ್ತೆ. ಸೊ ಆ ಕೆಲಸ ಕುದುರೋದು ಡಿಪೆಂಡ್ ಅಪಾನ್ ಸ್ಯಾಲರಿ. ಏನಪ್ಪ ಸರಿಯಪ್ಪ, ಓಕೆ ಆಯಿತು, ನೀನು ನಮ್ಮ ಕಂಪ್ನಿ ಕೆಲಸ ತಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ, ಆದರೆ ನೀನು ಎಷ್ಟು ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀಯಾ ಮಾತು ಬಂದಾಗ ನಮಗೆ ಒಂಥರ ಎಷ್ಟು ಕೇಳಬೇಕು, ಹೆಂಗೆ ಕೇಳಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ. ಏನೋ ಒಂದು ಕೆಲಸ ಅಂತ ಸಿಕ್ಕಿದೆ, ಕೊಡ್ರಲ್ಲ ನೋಡೋಣ ಮುಂದೆ, ಅಲ್ವಾ? ಏನೈತಿ, ಉದ್ಯೋಗಂ ಪುರುಷ ಲಕ್ಷಣ, ಸಂಬಳದ ಕತೆ ನೆಕ್ಸ್ಟು ನೋಡ್ಕೊಳ್ಳೋಣ. ವರ್ಷ ಬೆಳೆದಂಗೆ ಕೆಲಸನೂ ಸಿಕ್ಬಿಡ್ತತೆ. ಸೊ ಅವರು ಕೊಡೋ ಸಂಬಳಕ್ಕೂ ನಾವು ಒಪ್ಕೊಂಡ್ಬಿಡ್ತೀವಿ. ಒಪ್ಕೊಂಡ ಮೇಲೆ ಇನ್ನೇನೈತಿ, ಬೆಳಗ್ಗೆ ಬೇಗ ಹೇಳು, ಮುಗಿಸ್ಕೊ, ನಾವು ಹೋಟ್ಲಾಗ ತಿಂಡಿ ತಿಂದು ಹೋದ್ರೆ ಆಫೀಸಿಗೆ 9 ಗಂಟೆ ಒಳಗೆ ಅಟೆಂಡೆನ್ಸ್ ಪಂಚ್ ಆಗಿರಬೇಕು. ಇಲ್ಲ ಅಂದರೆ ಹಂಗೆ ಹೊಡಿತಾನೆ ಫೋನ್, ಹಂಗೆ ಮ್ಯಾನೇಜರು ಸೀನಿಯರು, ಎಲ್ಲಿದೆ ತಮ್ಮ ಯೂಟ್ಯೂಬ್ ತಾತು ಇನ್ನೂ ಬಂದಿಲ್ಲ ಆಫೀಸಿಗೆ, ಏನು ಕತಿ, ಅರ್ಧ ದಿನ ರಜೆ ಹಾಕ್ಬಿಡ್ತಾನೆ, LOP ಆಗ್ಬಿಡ್ತಿತ್ತು ನೋಡು. ಆಮೇಲೆ ಬರೋ ಸಂಬಳದಾಗ ಕಟ್ ಮಾಡಿ ಕೊಟ್ಟು ಬಿಡ್ತಾರೆ ರೊಕ್ಕ. ಸೊ ಹಿಂಗೆ ಕಟ್ ಮಾಡಿ ಕೊಟ್ಟ ಮೇಲೆ ಇನ್ನು ನಮಗೆ ಇಲ್ಲಿದ್ದೆ ಭಯ ಹುಟ್ಟುಬಿಡುತ್ತೆ, ಏನಪ್ಪ ತೊಗೊಳ್ಳೋದು 10-12 ಸಾವಿರ ಸಂಬಳ ಆದರೆ ಹಿಂಗಾದ್ರೆ ಹೇಗೆ ಅಂತ. ಅದಕ್ಕೆ
ಏನು ಮಾಡಬೇಕು, ಹೋಗ್ಬೇಕು. ಬೆಳಗ್ಗೆ ಟ್ರಾಫಿಕ್ಕು ಅದು ಇದು ಅದ್ರ ಬಗ್ಗೆ ಮಾತಾಡೋಂಗೆಲ್ಲ ಬಿಡ್ರಿ. ಮತ್ತು ಮಧ್ಯಾಹ್ನ ಎಲ್ಲೋ ಅಲ್ಲಿ ಕ್ಯಾಂಟೀನು ಹೋಟ್ಲು ಎಲ್ಲ ತಿನ್ಕೊಂಡು ಉಂಡ್ಕೊಂಡು ಮತ್ತು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋದು 6-7 ಗಂಟೆ ಆಗ್ಬಿಡುತ್ತೆ. 6 ಗಂಟೆಗೆ ಬಂದ್ರೇ ಬೇಗ ಅಂತ ಅಂದ್ಕೊಂಬಿಟ್ರಿ. ಬಂದ್ವಾ, ಅಯ್ಯೋ ಬೆಳಗ್ಗೆ ತಿಂಡಿ ಹೋಟ್ಲ ತಿಂದಿದ್ದಾಯ್ತು, ಮಧ್ಯಾಹ್ನ ಊಟ ಕ್ಯಾಂಟೀನಾಗ ಮಾಡಿದ್ದಾಯ್ತು. ರಾತ್ರಿಗೆ ಏನಪ್ಪ ಏನೈತಿ ಏನಿಲ್ಲ ಅಂತ ಹುಡುಕ್ಯಂದು ಚಿತ್ರಾನ್ನನೋ ಪುಳಿಯೋಗರೆನೋ ಮತ್ತು ಇನ್ನೊಂದು ಏನೋ ಒಂದು 2 ಹಸಿಮೆಣಸಿನ್ಕಾಯಿ ಹೆಚ್ಕೊಳ್ಳೋದು, ಕೊಟ್ಟು ಶೇಂಗಾ ಬೀಜ ಹಾಕಿ ಗೂರಾಡಿ ಅನ್ನ ಮಾಡಿ ಕಲಿಸ್ಕೊಂಡು ಉಂಡು ಮಕ್ಕಳ. ಇಷ್ಟೇ ಆಗೋಯ್ತು ನೋಡ್ರಿ ವರ್ಷ ಗಟ್ಟಲೆ ಜೀವನ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು. ನಿಜ, ಭಾರತ ಅಂತ ಹೇಳಿದರೆ ಈ ಬೇರೆ ದೇಶದವ್ರಿಗೆಲ್ಲ ಮೊದಲು ಮೈಂಡಲ್ಲಿ ಬರೋದು ಏನು, ದ ಮೋಸ್ಟ್ ಬಿಗ್ಗೆಸ್ಟ್ ಪವರ್ಫುಲ್ ವೆಪನ್ ಇನ್ ಇಂಡಿಯಾ ಈಸ್ ದ ಯೂತ್ಸ್. ಎಸ್, ಭಾರತಕ್ಕೆ ಒಂದು ಭದ್ರ ಬುನಾದಿ ಅನ್ನೋದೇ ಇಲ್ಲಿರುವಂಥ ಜನಸಂಖ್ಯೆ. ಅದನ್ನು ಇನ್ಕ್ರೀಸ್ ಮಾಡೋದ್ರಾಗೆ ನಾವು ನಂಬರ್ 1. ಸೊ ಈ ನಂಬರ್ 1 ಆಗಿದ್ದೀವಿ. ಸೊ ಇದನ್ನು ನಾವು ಸೀರಿಯಸ್ ಆಗಿ ಹೇಳಬೇಕು ಅಂದರೆ, ಇದು ನಿಜವಾಗಲೂ ಮಾನವ ಸಂಪನ್ಮೂಲ. ಇದು ನಮ್ಮ ದೇಶದ ಅತಿ ಮುಖ್ಯ ಸಂಪತ್ತು ಅಂತಲೇ ಹೇಳ್ಬೋದು. ಸೊ ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ಆ ಸಂಪತ್ತಿನ ಮೌಲ್ಯ ಅನ್ನೋಂಥದ್ದು ನಿರ್ಧಾರವಾಗಿರುತ್ತೆ. ಈ ಮೌಲ್ಯವನ್ನು ನಾವು ನಿಜವಾಗ್ಲೂ ಏನು ಈ SSLC ಓದಿದೆ, PUC ಓದಿದೆ, ಡಿಗ್ರಿ ಮಾಡಿ ಸುಮ್ಮನೆ ಮನೆಗೆ ಕೂತ್ಬಿಟ್ಟೆ. 100 ಜನ ಡಿಗ್ರಿನ ಓದಿ ಮನೇಲಿ ಕೂತವ್ರಿಗೂ ಅದೇ 10 ಜನ MBBS, 10 ಜನ ಇಂಜಿನಿಯರಿಂಗು, ಇನ್ನೊಂದು 10 ಜನ ಒಂದು ಏನೋ ಮೆಟಲರ್ಜಿ ಮೆಕ್ಯಾನಿಕಲ್, ಇನ್ನೊಂದು 10 ಜನ. ಸೊ ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ವಿವಿಧ ಬಗೆಯ ಒಂದು ಕೋರ್ಸು ಅಥವಾ ಡಿಗ್ರಿ ಏನೋ ಒಂದು ಮಾಡಿಕೊಂಡು ವಿವಿಧ ಬಗೆಯ ಕಂಪ್ನಿಗಳಲ್ಲಿ ಕೆಲಸ ತಗೊಂಡು, ಸೊ ನಾವು ಅದರಲ್ಲಿ ಅಭಿವೃದ್ಧಿ ಹೊಂದಿದ್ದೇ ಆದರೆ, ಸೊ ಇದರಿಂದ ನಾವು ಹೆಚ್ಚಿನ ಒಂದು ಕೊಡುಗೆಯನ್ನು ನಮ್ಮ ದೇಶಕ್ಕೂ ಕೊಟ್ಟಂಗಾಗುತ್ತೆ. ಹಾಗೆ ಇದರಿಂದ ನಮ್ಮ ವೈಯಕ್ತಿಕ ಬೆಳವಣಿಗೆಗೂ ಮತ್ತು ಆರ್ಥಿಕ ಪರಿಸ್ಥಿತಿಯೂ ಕೂಡ ಒಂದು ತಕ್ಕ ಮಟ್ಟಿಗೆ ಕಟ್ಕೋಬೋದು. ಸೊ ಇದನ್ನು ಹೇಳ್ತಾ ನಾನು ಇವತ್ತಿನ ದಿನದ ಒಂದು ಪುಟ್ಟ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮತ್ತು ಇನ್ನೊಂದು ಬೇರೆ ವಿಭಿನ್ನ ರೀತಿಯ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ರಿಗೂ ನಮಸ್ಕಾರ.